ಪ್ರೀತಿಯ ಸ್ನೇಹಿತರೆ, ಕನ್ನಡದ ಗಾದೆ ಒಂದು ಹೀಗಿದೆ: ಮಾತೆ ಮುತ್ತು, ಮಾತೆ ಮೃತ್ಯು. ಈ ಗಾದೆಯಲ್ಲಿ ಮಾತು ಎಷ್ಟು ಬೆಲೆಯುಳ್ಳದ್ದು ಹಾಗೂ ಮಾತು ಎಷ್ಟು ಕೆಡುಕನ್ನು ತರುವಂಥದ್ದು ಎಂಬ ಎರಡು ವಿಚಾರಗಳನ್ನು ಹೇಳಲಾಗಿದೆ. ಇದನ್ನು ಮನಗಂಡ ಶರಣರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾಣಿಕ್ಯ ದೀಪ್ತಿಯಂತಿರಬೇಕು, ಸ್ಫಟಿಕದ ಸಲಾಕೆಯಂತಿರಬೇಕು ಎಂದೆಲ್ಲ ಮಾತಿನ ಮೌಲ್ಯವನ್ನು ಎತ್ತಿ ಹಿಡಿದಿದ್ದಾರೆ. ದುರಂತವೆಂದರೆ ಇಂದಿನ ಸಮಾಜದಲ್ಲಿ ಮಾತುಗಳನ್ನು ತಿರುಚಲಾಗ್ತಾ ಇವೆ. ಸಂವಾದಗಳು ವಾಗ್ವಾದಗಳಾಗ್ತಾ ಇವೆ, ವಾಗ್ವಾದಗಳು ಆರೋಪಗಳಾಗ್ತಾ ಇವೆ. ದೈವಶಾಸ್ತ್ರೀಯ ಚರ್ಚೆಗಳು ಇದಕ್ಕೆ ಹೊರತಲ್ಲ. ಹಲವು ವೇಳೆ ನಮ್ಮ ಮಾತುಗಳು ಜ್ಞಾನವನ್ನು ಹೆಚ್ಚಿಸುವುದಕ್ಕಿಂತ ಇನ್ನೊಬ್ಬರನ್ನು ಪರೀಕ್ಷಿಸುವುದಕ್ಕಾಗಿರ್ತದೆ. ಇಂತಹದ್ದೇ ಒಂದು ಪ್ರಸಂಗದ ಕುರಿತು ನಾವಿಲ್ಲಿ ಆಲೋಚನೆ ಮಾಡ್ತಾ ಇದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 15ರಿಂದ 22ನೇ ವಚನವನ್ನು ಗಮನಿಸುವುದಾದರೆ, ಇಲ್ಲಿ ಸಿಸರನಿಗೆ ತೆರಿಗೆಯನ್ನು ಕೊಡುವುದು ಸರಿಯೋ ಸರಿಯಲ್ಲವೋ ಎಂಬ ಪ್ರಶ್ನೆಯೊಂದನ್ನು ಎತ್ತಿ ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸುವಂಥ ಹುನ್ನಾರ ನಡೆದಿದೆ. ರಾಜಕೀಯ ಶಕ್ತಿಗಳು, ಧಾರ್ಮಿಕ ಲೆಕ್ಕಾಚಾರಗಳು ಒಂದಾಗಿ ವಿಶ್ವಾಸವನ್ನು ತಿರುಚಲೆತ್ನಿಸಿದಾಗ ಯೇಸು ಕೊಟ್ಟಂಥ ಉತ್ತರ ಇಡೀ ದೈವಶಾಸ್ತ್ರೀಯ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಇಲ್ಲಿ ತಲೆಗಂದಾಯ ಅಥವಾ ಮಂಡೆ ತೆರಿಗೆಯ ಕುರಿತಾದಂಥ ವಿಚಾರ ಚರ್ಚೆ ಆಗ್ತಾ ಇದೆ. ಯಹೂದ್ಯರಿಗೆ ಈ ಮಂಡೆ ತೆರಿಗೆ ಅಥವಾ ತಲೆಗಂದಾಯ ಕೇವಲ ಆರ್ಥಿಕ ಭಾರ ಮಾತ್ರ ಆಗಿರಲಿಲ್ಲ. ಬದಲಾಗಿ ರೋಮ್ ಸಾಮ್ರಾಜ್ಯಶಾಹಿಗೆ ನೀನು ಅಡಿಯಾಳು ಎಂಬುದನ್ನು ಒತ್ತಿ ಒತ್ತಿ ಹೇಳುವಂಥದ್ದಾಗಿತ್ತು. ಅದಕ್ಕೋಸ್ಕರವೇ ಹಲವಾರು ಯಹೂದ್ಯರು ಈ ಮಂಡೆ ತೆರಿಗೆಯನ್ನು ಅಥವಾ ತಲೆಗಂದಾಯವನ್ನು ವಿರೋಧಿಸ್ತಾ ಇದ್ದರು. ಇಲ್ಲಿ ಪ್ರಶ್ನೆ ಕೇಳಲು ಬಂದವರು ಹೊರನೋಟಕ್ಕೆ ಒಂದೇ ಗುಂಪಿನ ಹಾಗೆ ಕಂಡರು. ಸೂಕ್ಷ್ಮವಾಗಿ ಇವರ ವಿಚಾರಧಾರೆಗಳನ್ನು ಅವಲೋಕನ ಮಾಡುವುದಾದರೆ ಇವರು ಎರಡು ವಿರುದ್ಧ ದಿಕ್ಕಿನಲ್ಲಿರುವಂಥ ವಿರುದ್ಧ ಧ್ರುವಗಳು ಎಂಬುದು ಸ್ಪಷ್ಟವಾಗ್ತದೆ. ಫರಿಸಾಯರು ತೋರಾ ಪರಿಪಾಲನೆಯ ಮೂಲಕ ಧಾರ್ಮಿಕ ಬುನಾದಿಯ ಮೇಲೆ ರಾಷ್ಟ್ರೀಯವಾದವನ್ನು ಕಟ್ಟಲು ಒಪ್ಪುತ್ತಿದ್ದಂಥವರು. ಇನ್ನು ಹೆರೋದ್ಯರು ರೋಮ್ ಸಾಮ್ರಾಜ್ಯದ ಜೊತೆಯಲ್ಲಿ ಕೈ ಜೋಡಿಸಿದ ಹೆರೋದನ ರಾಜವಂಶಸ್ಥವನ್ನು ಬೆಂಬಲಿಸುತ್ತಿದ್ದಂಥ ಗುಂಪು. ಅಧಿಕಾರಕ್ಕೆ ಕುತ್ತು ಬಂದಾಗ ವಿಭಿನ್ನ ದಿಕ್ಕುಗಳಲ್ಲಿರುವಂತಹ ಶಕ್ತಿಗಳು ಒಂದಾಗುತ್ತವೆ ಅನ್ನೋದಕ್ಕೆ ಇದೊಂದು ಸೂಚನೆ. ಪರಸ್ಪರ ದ್ವೇಷಿಸುವಂಥ ಎರಡು ಗುಂಪುಗಳು ಇಲ್ಲೊಂದು ಅನ್ಹೋಲಿ ಅಲಯನ್ಸನ್ನು ರೂಪಿಸ್ತಾ ಇವೆ. ಇವರು ಯೇಸುವನ್ನು ಮಾತಿನಲ್ಲಿ ಸಿಲುಕಿಸಲು ಬಂದಿದ್ದರು ಅಂತ ಹೇಳಿಬಿಟ್ಟು ಬೈಬಲಲ್ಲಿ ನೋಡ್ತೇವೆ. ಸಿಲುಕಿಸುವುದು ಅನ್ನೋದಕ್ಕೆ ಮೂಲ ಭಾಷೆಯ ಪದದ ಅರ್ಥ ಪ್ರಾಣಿಗಳನ್ನು ಹಿಡಿಯುವುದಕ್ಕೆ ಬಲೆಯನ್ನು ಹಾಕುವಂಥದ್ದು. ಹಾಗಾಗಿ ಇವರು ಕೇಳಿದಂಥ ಈ ಪ್ರಶ್ನೆ ದೈವಶಾಸ್ತ್ರೀಯ ಚರ್ಚೆ ಆಗಿರಲಿಲ್ಲ, ಬದಲಾಗಿ ರಾಜಕೀಯ ಕುತಂತ್ರವಾಗಿತ್ತು. ವಚನ 16ರಲ್ಲಿ ನೋಡುವಂತೆ ಯೇಸುವಿಗೆ ಸಂಬೋಧಿಸಿ ಇವರು ಹೇಳುವಂಥ ಮಾತುಗಳು: ನೀನು ಸತ್ಯವಂತನು, ಯಾರಿಗೂ ಹೆದರದವನು, ಮುಖದಿಚ್ಚೆಗೆ ಮಾತಾಡದವನು, ದೇವರ ಮಾರ್ಗವನ್ನು ಬೋಧಿಸುವವನು ಎಂದೆಲ್ಲ ಹೊಗಳಿಕೆಯ ಮಾತುಗಳನ್ನು ಹೇಳ್ತಾರೆ. ರಾಜಕೀಯ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ಇವರು ಮಾತಿನ ಸುರಿಮಳೆಗಳನ್ನು ಇಲ್ಲಿ ಸುರಿಸ್ತಾ ಇದ್ದಾರೆ. ಇಲ್ಲಿ ಬಹುಸಂಖ್ಯಾತರ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ವಿಶ್ವಾಸವನ್ನೇ ತಿರುಚುವಂಥದ್ದು ಕಾಣ್ತಾ ಇದೆ. ಇಲ್ಲಿ ಯೇಸು ಧಾರ್ಮಿಕ ರಾಷ್ಟ್ರೀಯವಾದಿಗಳಾಗಿದ್ದಂಥ ಫರಿಸಾಯರ ಪರವಾಗಲಿ ಅಥವಾ ರಾಜಕೀಯ ವಾಸ್ತವಿಕವಾದಿಗಳಾಗಿದ್ದಂಥ ಹೆರೋದ್ಯರ ಪರವಾಗಿ ನಿಲ್ಲದೆ ತನ್ನದೇ ನಿಲುವನ್ನು ತೆಗೆದುಕೊಳ್ತಾರೆ. ಯೇಸುವಿನ ಈ ನಿಲುವು ಸಭೆ ಸಾಮ್ರಾಜ್ಯಶಾಹಿಗಳ ಅರ್ಚಕರಾಗದೆ ದೇವರ ರಾಜ್ಯದ ಸಾಕ್ಷಿಗಳಾಗಿರಬೇಕು ಎಂಬುದನ್ನು ನಮ್ಮೆಲ್ಲರಿಗೂ ಒತ್ತಿ ಹೇಳುತ್ತದೆ. ಮುಂದುವರೆದು ಯೇಸು ತನಗೊಂದು ನಾಣ್ಯವನ್ನು ತೋರಿಸಿ ಅಂತ ಕೇಳ್ತಾರೆ. ಯೇಸು ಕೇಳಿದ ಈ ಪ್ರಶ್ನೆ ಪ್ರಶ್ನಿಸಿದವರ ಬಂಡವಾಳವನ್ನೇ ಬಿಚ್ಚಿಡ್ತದೆ. ಯಾರು ರೋಮ್ ಸಾಮ್ರಾಜ್ಯಶಾಹಿತ್ವದ ಅಧಿಕಾರವನ್ನು ವಿರೋಧಿಸ್ತಾ ಇದ್ರೋ ಅವರೇ ದೇವಾಲಯದ ಪ್ರಾಂಗಣಗಳಲ್ಲಿ ರೋಮ್ ಚಕ್ರಾಧಿಪತ್ಯದ ಸಂಕೇತಗಳಾದಂಥ ನಾಣ್ಯಗಳನ್ನು ಕಿಸೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದರು ಎಂಬುದು ಇಲ್ಲಿ ಸ್ಪಷ್ಟವಾಗ್ತದೆ. ಅವರಿಂದ ನಾಣ್ಯವನ್ನು ಪಡೆದಂಥ ಯೇಸು ಅವರಿಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ: ಯಾರ ಮುಖ ಮುದ್ರೆ ಇದರಲ್ಲಿದೆ? ಈ ಮಾತು ಆದಿಕಾಂಡದ ಪುಸ್ತಕ 1ನೇ ಅಧ್ಯಾಯದ 27ನೇ ವಚನದಲ್ಲಿರುವಂಥ ದೇವ ಸಾರೂಪ್ಯದ ದೈವಶಾಸ್ತ್ರವನ್ನು ಒತ್ತಿ ಹೇಳ್ತದೆ. ರೋಮಾಯರ ನಾಣ್ಯದ ಮೇಲೆ ಸಿಸರನ ಮುಖದ ಜೊತೆಯಲ್ಲಿ ಸನ್ ಆಫ್ ಡಿವೈನ್ ಅಗಸ್ಟಸ್ ಎಂದು ಬರೆದಿರಲಾಗ್ತಿತ್ತು. ಇಂತಹ ನಾಣ್ಯವನ್ನು ದೇವಾಲಯದಲ್ಲಿ ದೇವರಿಗೆ ಸಮರ್ಪಿಸುವಂಥದ್ದು
ದೇವದೂಷಣೆ ಎಂಬುದಾಗಿ ಯಹೂದ್ಯರು ನೆನೆಸ್ತಾ ಇದ್ದರು. ದೇವರದ್ದನ್ನು ದೇವರಿಗೆ ಮತ್ತು ಸಿಸರನನ್ನು ಸಿಸರನಿಗೆ ಕೊಡಿರಿ ಎಂಬ ಯೇಸುವಿನ ಮಾತು ಆಧ್ಯಾತ್ಮಿಕತೆಯನ್ನು ರಾಜಕೀಯದಿಂದ ಬೇರ್ಪಡಿಸುವಂಥದರ ಸಂಕೇತವಾಗಿದೆ. ಮನುಷ್ಯರನ್ನು ಕೇವಲ ವ್ಯವಹಾರದ ಭಾಗ ಅಂತ ಗಣಿಸಿ, ಅಧಿಕಾರಕ್ಕೋಸ್ಕರ ವೋಟ್ ಬ್ಯಾಂಕ್ಗಳೆಂದು ಎಣಿಸಿ, ಪ್ರೊಡಕ್ಟಿವ್ ಮ್ಯಾಟ್ರಿಕ್ಸ್ಗಳಾಗಿ ಪರಿಗಣಿಸ್ತಾ ಇರುವಂಥ ಈ ಕಾಲದಲ್ಲಿ ಮನುಷ್ಯರಲ್ಲಿ ಇರುವಂಥ ದೇವ ಸಾರೂಪ್ಯವನ್ನು ಎತ್ತಿ ಹಿಡಿಯುವುದಕ್ಕೆ ಯೇಸು ಕೊಡುವಂಥ ಸವಾಲು ಇದಾಗಿದೆ. ಯೇಸುವನ್ನು ಹಿಡಿಯಲೆತ್ನಿಸಿದವರಿಗೆ ಇಲ್ಲಿ ಯೇಸು ಕೊಟ್ಟ ಉತ್ತರ ಎಲ್ಲರನ್ನೂ ಆಶ್ಚರ್ಯಚಕಿತರನ್ನಾಗಿ ಮಾಡ್ತದೆ. ಸಿಸರನದನ್ನು ಸಿಸರನಿಗೆ ಮತ್ತು ದೇವರದನ್ನು ದೇವರಿಗೆ ಕೊಡಿರಿ ಅಂತ ಹೇಳುವ ಮೂಲಕ ಯೇಸು ರಾಜಕೀಯ ಭಾಗವಹಿಸುವಿಕೆಯಿಂದ ದೂರ ಉಳಿತಾ ಇಲ್ಲ, ಅಥವಾ ಅಲ್ಲಿದ್ದಂಥ ಜನರಿಗೆ ತೆರಿಗೆ ಕಟ್ಟಬಾರದೆಂದು ರೋಮ್ ಸರ್ಕಾರದ ವಿರುದ್ಧ ವಿಪ್ಲವವನ್ನೂ ಸಹ ಮಾಡಿಸ್ತಾ ಇಲ್ಲ. ಬದಲಾಗಿ ಸಿಸರನು ಚಕ್ರವರ್ತಿಯಾದರೂ ಆತನ ಆಡಳಿತವು ಮಿತಿ ಮೇರೆಗಳನ್ನು ಹೊಂದಿರುವಂಥದ್ದು. ದೇವರ ಆಡಳಿತವು ಸಿಸರನ ಆಡಳಿತವನ್ನೂ ಒಳಗೊಂಡು ಮಿತಿ ಮೀರಿಗಳನ್ನು ಮೀರಿದ್ದು ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಿಸರನ ಆಡಳಿತವು ದೇವರ ಆಡಳಿತದ ಅಡಿಯಲ್ಲಿ ಬರುವಂಥದ್ದು ಎಂತಾರೆ ಯೇಸು. ಇಂದು ಕ್ರೈಸ್ತ ಸಭೆ ಇಂತಹ ಮೆಜಾರಿಟೇರಿಯನ್ ಪಾಲಿಟಿಕ್ಸ್ನಿಂದ ಹೊರಬಂದು ತನ್ನ ನಂಬಿಗಸ್ತಿಕೆಯನ್ನು ಕೇವಲ ದೇವರಿಗೆ ಮಾತ್ರವೇ ತೋರಲು ಈ ಭಾಗ ಕರೆ ಕೊಡ್ತಾ ಇದೆ. ವಿಶ್ವಾಸವನ್ನು ಯಾವುದೋ ರಾಜಕೀಯ ಸರಹದ್ದಿಗೋ ಅಥವಾ ಒಂದು ಗುಂಪಿನ ನಿಷ್ಠೆಗೋ ಸೀಮಿತಗೊಳಿಸಲಾಗದು. ಯೇಸು ನಮ್ಮೆಲ್ಲರನ್ನ ಇಂಥ ಪ್ರವಾದನ ಸ್ವಾತಂತ್ರ್ಯಕ್ಕೆ ಕರೆಯುತ್ತಾರೆ. ಇಲ್ಲಿ ನಾವು ನಮ್ಮ ದೇಶಕ್ಕೆ ತೆರಿಗೆಗಳನ್ನು ಕಟ್ತೇವೆ, ಆದರೆ ಅದೇ ಸಂದರ್ಭದಲ್ಲಿ ಇಲ್ಲಿ ಆಗುವ ಅನಾಚಾರಗಳನ್ನು ಪ್ರಶ್ನಿಸ್ತೇವೆ. ದೇಶವನ್ನು ನಮಗೆ ಕೊಟ್ಟದ್ದು ದೇವರು. ಈ ದೇಶ ನಮ್ಮದು, ದೇವರು ಕೊಟ್ಟದ್ದು. ದೇಶ, ರಾಷ್ಟ್ರೀಯತೆ, ಚಕ್ರಾಧಿಪತ್ಯಗಳೆಲ್ಲವನ್ನು ಮೀರಿದ್ದು ದೇವರು. ಅವರು ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸಿ ಬೇಟೆಗಾಗಿ ಬಲೆ ಹಾಕಲು ಬಂದಿದ್ದರು, ಆದರೆ ಸತ್ಯವನ್ನು ಬಚ್ಚಿಡಲು ಸಾಧ್ಯವಿಲ್ಲ. ನಾವು ವಾಸಿಸುವ ಈ ಪ್ರಪಂಚ ನಮ್ಮನ್ನು ಹೊಂಚಿಸುವ, ಗುಂಪುಗಳಾಗಿ ನಮ್ಮನ್ನು ವಿಂಗಡಿಸುವ, ನಮ್ಮನ್ನು ಸೋಲಿಸಲು ಮಾತುಗಳನ್ನು ಆಯುಧದಂತೆ ಉಪಯೋಗಿಸುವ ಜಗತ್ತು ಇದು. ಆದರೆ ನೆನಪಿರಲಿ, ಯಾವುದೇ ಚಕ್ರಾಧಿಪತ್ಯಗಳಾಗಲಿ, ಮಾರ್ಕೆಟ್ಗಳಾಗಲಿ, ಜಾತಿ ಧರ್ಮಗಳಾಗಲಿ, ರಾಜಕೀಯ ಪಕ್ಷಗಳಾಗಲಿ ನಮ್ಮನ್ನು ಕೊಂಡುಕೊಂಡಿಲ್ಲ. ನಾವು ಅವುಗಳಿಗೆ ಸ್ವಂತವೂ ಅಲ್ಲ. ನಾವು ದೇವ ಸಾರೂಪ್ಯವನ್ನು ಹೊತ್ತವರು, ದೇವರಿಗೆ ಸಮರ್ಪಕವಾಗಬೇಕಾದವರು. ಪಕ್ಷಗಳು ಪತನಗೊಳ್ಳುತ್ತವೆ, ತೆರಿಗೆಗಳು ತೀರಲ್ಪಡ್ತವೆ, ಆದರೆ ದೇವ ಸಾರೂಪ್ಯ ಎಂದಿಗೂ ಅಳಿಯುವುದಿಲ್ಲ. ನಾವು ಆತನವರು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಶ್ರಮಾದಿನದ ಈ ಧ್ಯಾನ ನಮ್ಮನ್ನೇ ದೇವರಿಗೆ ಸಮರ್ಪಿಸಲು ನಮಗೆ ಸಹಾಯ ಮಾಡಲಿ. ಆಮೇನ್.